ಜೂನಿಯರ್ ಫಾಲೋ ಮೀ. ಮಿಸ್ಟರ್ ಪ್ರತಾಪ್, ನೀನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪೊಲೀಸ್ನವ್ರನ್ನ ಒದ್ದೆ ಅವ್ರ ಕೆಳಗಡೆ ಬಿದ್ರು, ಗಾಯ ಆಗಿ ರಕ್ತ ಬಂತು ಅಂತ ಮೆಡಿಕಲ್ ಸರ್ಟಿಫಿಕೇಟ್ ನಾನು ಆಮೇಲೆ ತಗೋತೀನಿ. ನೀನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜೀಪಿಂದ ಕೆಳಗಡೆ ಧುಮುಕ್ದೆ, ಈಗ ಓಡ್ತಾ ಇದೀಯ. ನಾನು ಹೇಳ್ದೆ ಮಿಸ್ಟರ್ ಪ್ರತಾಪ್, ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀನ್ ಈ ರೀತಿ ಓಡೋದು ತಪ್ಪು, ಓಡ್ಬೇಡ ನಿಂತ್ಕೊಂತ ನಾನು ವಾರ್ನ್ ಮಾಡ್ದೆ, ಆದ್ರೂ ನೀನ್ ಓಡ್ತಾ ಇದ್ದೆ. ಮಿಸ್ಟರ್ ಪ್ರತಾಪ್ ಓಡ್ಬೇಡ ನಿಂತ್ಕೊಂತ ನಾನು ಮತ್ತೆ ವಾರ್ನ್ ಮಾಡ್ದೆ, ಆದ್ರೂ ನೀನ್ ಓಡ್ತಾ ಇದೀಯ. ಈ ಘಟನೆಗೆ ಈ ಟ್ರಾಫಿಕ್ ಸಾಕ್ಷಿ, ಒದೆ ತಿಂದ ಪೊಲೀಸ್ ಸಾಕ್ಷಿ, ನೋಡ್ತಾ ಇರೋ ಎಂಟೈರ್ ಪಬ್ಲಿಕ್ ಸಾಕ್ಷಿ. ಆಗ ನಾನು ಏನ್ ಮಾಡ್ದೆ ಗೊತ್ತಾ? ಜೂನಿಯರ್, ನನ್ನೇ ಸೆಲ್ಲಲ್ಲಿ ಆಗ್ತೀಯಾ? ನಾನು ಮೂಗ ಅಲ್ಲ ಮಿಸ್ಟರ್ ಮೃತ್ಯುಂಜಯ. ನಿನ್ನ ದೌರ್ಜನ್ಯ ನೀಚ್ ಕೆಲಸದ ಬಗ್ಗೆ ನಮಗೆ ರಿಪೋರ್ಟ್ ಬಂದಿದೆ. ಜೊತೆಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಮಿಸ್ಟರ್ ಪರಶುರಾಮ್ ಸಾವು ನೀನೇ ಕಾರಣ ಅಂತ ನಮಗೆ ರಿಪೋರ್ಟ್ ಬಂದಿದೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಡೆಲ್ಲಿಯಿಂದ ಅಪಾಯಿಂಟ್ ಆಗಿರೋ ಸಿಬಿಐ ಆಫೀಸರ್ ಪ್ರಜ್ವಲ್ ಕುಮಾರ್ ನೀನ್ ಮಾಡಿರೋ ಹಲ್ಕಾ ಕೆಲಸಕ್ಕೆ ನಿನ್ನ ಸೆಲ್ಲಲ್ಲಿ ಇಟ್ರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಪ್ರತಾಪನ್ ತುಳಿಯೋ ಪ್ರಯತ್ನ ಪಟ್ಟರೆ ನಾನ್ ಸುಮ್ಮನೆ ಇರ್ತೀನ? ನೀನ್ ಸೇರಾದ್ರೆ ನಾನು ಸವಾಸ್ಯನ್ ಕಮಾರ್ ರಾಜು. ನೋಡಲಿ, ನೀನ್ ಮಾಡಿರೋ ಗನ್ಕಾರಿ ಎಲ್ಲ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ ಸೀನಿಯರ್, ಸಿ ಹಿಯರ್, ನೀನಿಂತ ಹಲ್ಕಾ ಕೆಲಸ ಮಾಡ್ತೀಯ ಅಂತ ಗೊತ್ತಿದೆ. ಮಿಸ್ಟರ್ ಪ್ರಜ್ವಲ್ ಕುಮಾರ್ ಈ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಸ್ತು. ಹೇಗಿದೆ ಜೂನಿಯರ್ ನ ಲಾಜಿಕ್?